ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ, ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಡಾರ್ಕ್ ಸರ್ಕಲ್ ಅಥವಾ ಟ್ಯಾನ್, ಈ ಒಂದು ಬಂಗು ಅಂತ ಏನು ಕರೀತಾರೆ, ಇದು ಕೆಲವೊಬ್ಬರಿಗೆ ಮುಖದ ಮೇಲಾಗಿರ್ತದೆ, ಕೈಗಳ ಮೇಲಾಗಿರ್ತದೆ, ಕಾಲಲ್ಲಾಗಿರ್ತದೆ. ಹಾಗಾಗಿ ಇದಕ್ಕೆ ಅವರು ಹಲವಾರು ರೀತಿಯ ಲೋಷನ್ಗಳನ್ನ, ಮಾಯಿಶ್ಚರೈಸರ್ಗಳನ್ನ, ಕ್ರೀಮ್ಗಳನ್ನೆಲ್ಲ ಹಚ್ಚಿರ್ತಾರೆ. ಆದರೆ ಯಾವುದೇ ರೀತಿಯ ಒಂದು ಪರಿಣಾಮ ಅಥವಾ ಯಾವುದೇ ಒಂದು ಗುಡ್ ರಿಸಲ್ಟ್ ಅವರಿಗೆ ಸಿಕ್ಕಿರಲ್ಲ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಕೃತಿ ದತ್ತವಾಗಿರ್ತಕ್ಕಂತಹ, ನಮ್ಮ ಶರೀರಕ್ಕೆ ಪ್ರಕೃತಿಯಲ್ಲೇ ಸಿಗ್ತಕ್ಕಂತಹ ನ್ಯಾಚುರಲ್ ಆಗಿರ್ತಕ್ಕಂತಹ ಕೆಲವೊಂದು ತರಕಾರಿಗಳನ್ನ ಹಾಗೂ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಈ ಒಂದು ಕಪ್ಪು ಕಲೆ ಅಥವಾ ಕಂದು ಬಣ್ಣದ ಕಲೆ, ಡಾರ್ಕ್ ಸರ್ಕಲ್, ಈ ಒಂದು ಬಂಗನ್ನು ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ 1 ಚಮಚ ನಿಂಬೆ ರಸ ತಗೊಳ್ಳಿ. ಅದಕ್ಕೆ ಒಂದು ಅರ್ಧ ಚಮಚ ಜೇನುತುಪ್ಪ, ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಬಂಗಿರೋ ಕಡೆ ಅಥವಾ ಈ ಒಂದು ಟ್ಯಾನ್ ಆಗಿರೋ ಕಡೆ ಹಚ್ಚಿ, ತದನಂತರ 1 ಗಂಟೆ ಆದ ನಂತರ ಉಗುರು ಬೆಚ್ಚ ನೀರಲ್ಲಿ ತೊಳೆಯೋದ್ರಿಂದ ಈ ಒಂದು ಟ್ಯಾನ್ ಅಥವಾ ಬಂಗು, ಈ ಒಂದು ಕಪ್ಪು ಕಲೆಗಳೇನಿರ್ತದೆ ಇದು ನಿವಾರಣೆ ಆಗ್ತದೆ. ವಾರದಲ್ಲಿ 1-2 ಬಾರಿ ಮಾಡಿದ್ರೆ ಸಾಕು, ಇದರಲ್ಲಿ ನಿಮಗೆ ಒಳ್ಳೆ ಗುಡ್ ರಿಸಲ್ಟ್ ಸಿಗ್ತದೆ. ಇನ್ನು 2 ಚಮಚ ಕಡಲೆ ಹಿಟ್ಟು ತಗೊಳ್ಳಿ. ಅದಕ್ಕೆ 1 ಚಮಚ ಮೊಸರು ಹಾಕಿ ಹಾಗೂ 1 ಚಿಟಿಕೆ ಕಸ್ತೂರಿ ಅರಿಶಿಣ, 3 ಚೆನ್ನಾಗಿ ಮಿಶ್ರಣ ಮಾಡಿ ಲೇಪ ಹಾಕಿ, ತದನಂತರ ಅದು ಒಂದು ಸ್ವಲ್ಪ ಹೊತ್ತಾದ ನಂತರ ಅದು ಗಟ್ಟಿಯಾಗಿ ಚರ್ಮದಲ್ಲಿ ಕೂತಿರ್ತದೆ. 1 ಗಂಟೆ ಆದ ನಂತರ ಉಗುರು ಬೆಚ್ಚ ನೀರಿನಲ್ಲಿ ಚೆನ್ನಾಗಿ ಅದನ್ನು ತಿಕ್ಕಿ, ನಿಧಾನವಾಗಿ ತಿಕ್ಕಿ ಅಂಟ್ಕೊಂಡಿರ್ತಕ್ಕಂತಹ ಹಿಟ್ಟನ್ನು ನಿಧಾನವಾಗಿ ತೆಗಿತಾ ಬಂದರೆ, ತದನಂತರ ಈ ಒಂದು ಕಪ್ಪು ಕಲೆ ಅಥವಾ ಕಂದು ಬಣ್ಣದ ಕಲೆ ಇರ್ಬೋದು, ಡಾರ್ಕ್ ಸರ್ಕಲ್ ಇರ್ಬೋದು, ಈ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗೂ 1 ಚಮಚ ನಿಂಬೆ ರಸಕ್ಕೆ 1 ಚಮಚ ಸೌತೆಕಾಯಿ ರಸ, ಎರಡನ್ನು ಮಿಶ್ರಣ ಮಾಡಿ ಹಚ್ಚೋದ್ರಿಂದ ಚರ್ಮದ ತೇವಾಂಶನೂ ಕಾಪಾಡ್ತದೆ. ಇದರ ಜೊತೆಗೆ ಕಪ್ಪು ಕಲೆಗಳು, ಕಂದು ಬಣ್ಣದ ಕಲೆಗಳು, ಡಾರ್ಕ್ ಸರ್ಕಲ್, ಈ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗೂ ಆಲೂಗೆಡ್ಡೆನ ತಗೊಳ್ಳಿ, ಅದನ್ನು ಚೆನ್ನಾಗಿ ತೊಳೆಯಿರಿ. ನಂತರ ಆಲೂಗೆಡ್ಡೆನ ಚೆನ್ನಾಗಿ ತುರಿದು ಆಲೂಗೆಡ್ಡೆ ರಸವನ್ನು ತೆಗೀರಿ. ಆ ಆಲೂಗೆಡ್ಡೆ ರಸವನ್ನು ಕಣ್ಣಿನ ಕೆಳಗಡೆ, ಡಾರ್ಕ್ ಸರ್ಕಲ್ ಎಲ್ಲಾಗಿರ್ತದೋ, ಕಪ್ಪು ಕಲೆಗಳೆಲ್ಲಾಗಿರ್ತದೋ ಅಲ್ಲಿಗೆ ಹಚ್ಚೋದ್ರಿಂದ ಈ ಒಂದು ಕಪ್ಪು ಕಲೆ ಅಥವಾ ಈ ಟ್ಯಾನ್ ಆಗಿರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗ್ತದೆ. ಒಂದು ಹತ್ತಿನ ತಗೊಂಡು ಉಂಡೆ ಮಾಡ್ಕೊಳ್ಳಿ. ಹತ್ತಿ ಉಂಡೆನ ಹಸುವಿನ ಹಾಲಲ್ಲಿ ಅದ್ದಿ ಚೆನ್ನಾಗಿ ಮುಖಕ್ಕೆ ಹಚ್ಚೋದ್ರಿಂದ ಈ ಒಂದು ಕಪ್ಪು ಕಲೆಗಳು ನಿವಾರಣೆ ಆಗ್ತದೆ ಹಾಗೂ ಮುಖ ಕಾಂತಿಯುತವಾಗಿ ಆಗ್ತದೆ. ಹಾಗೂ ಓಟ್ಸನ್ನು ತಗೊಳ್ಳಿ, ಅದನ್ನು ಚೆನ್ನಾಗಿ ಪುಡಿ ಮಾಡಿದ ನಂತರ ಅದನ್ನು ಮಜ್ಜಿಗೆಯೊಂದಿಗೆ ಮಿಶ್ರಣ ಮಾಡಿ ಅದು ಮುಖಕ್ಕೆ, ಟ್ಯಾನ್ ಆಗಿರೋ ಜಾಗಕ್ಕೆ ಚೆನ್ನಾಗಿ ಸ್ಕ್ರಬ್ ಮಾಡೋದ್ರಿಂದ, ಪ್ರಮುಖವಾಗಿ ಕುತ್ತಿಗೆ ಕೆಳಗೆ, ಕೆಲವೊಬ್ಬರು ಮುಖ ಬೆಳ್ಳಗೆ ಇರ್ತದೆ ಆದರೆ ಕುತ್ತಿಗೆ ಭಾಗ ಕಪ್ಪಾಗಿರ್ತದೆ, ಕೈಗಳು ಕಪ್ಪಾಗಿರ್ತದೆ, ಅಂಥ ಒಂದು ಜಾಗದಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡೋದ್ರಿಂದ, ತಿಕ್ಕೋದ್ರಿಂದ ಈ ಕಪ್ಪು ಕಲೆಗಳು ನಿವಾರಣೆ ಆಗ್ತದೆ, ಕಪ್ಪು ಬಣ್ಣ ಆ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು ಅಲೋವೆರಾ ಅಂದರೆ ಲೋಳೆ ಸರ ಅಂತ ಕರೀತಾರೆ. ಇದು ಒಂದು ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡ್ತದೆ, ದೇಹದ ಚರ್ಮದ ತೇವಾಂಶವನ್ನು ಕಾಪಾಡ್ತದೆ, ತಂಪಾಗಿರ್ತದೆ. ಅಲೋವೆರಾ ಜೆಲ್ನ ಹಚ್ಚೋದ್ರಿಂದ ಈ ಚರ್ಮದ ಒಂದು ತೇವಾಂಶ ಕಾಪಾಡ್ತದೆ ಹಾಗೂ ಕಪ್ಪು ಕಲೆಗಳು ನಿವಾರಣೆ ಆಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸ್ವಾಭಾವಿಕವಾಗಿ ಮನೆಯಲ್ಲೇ ಸಿಗ್ತಕ್ಕಂತಹ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಚರ್ಮದ ಒಂದು ಕಾಂತಿಯನ್ನು ಯಾವ ರೀತಿ ನಾವು ಕಾಪಾಡ್ಕೋಬಹುದು, ಕಪ್ಪು ಕಲೆಗಳು ಅಥವಾ ಕಂದು ಬಣ್ಣದ ಕಲೆಗಳು, ಡಾರ್ಕ್ ಸರ್ಕಲ್ನ ಯಾವ ರೀತಿ ನಾವು ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.